ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ತಿದ್ದುಪಡಿ ವಿಧೇಯಕ 2025 ಪರ್ಯಾಲೋಚನೆಗೆ ತೆಗೆದುಕೊಳ್ಳಬೇಕೆಂದು ನಾನು ವಿನಂತಿಸುತ್ತೇನೆ. ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ವಿಧೇಯಕ 2025 ಪರ್ಯಾಲೋಚನೆ ಒಂದು ಪ್ರಸ್ತಾವನೆ ಮಂಡಿಸಲಾಯಿತು. ಏನೋ ಹೇಳ್ತೀರಿ ಹೇಳಿ. ಈ ಖಾಸಗಿ ವೈದ್ಯಕೀಯ ಸಂಸ್ಥೆಯ ಒಂದು ಹೆಸರಡಿಯಲ್ಲಿ ಬರ್ತಕ್ಕಂಥದ್ದು ಆಸ್ಪತ್ರೆ ಮತ್ತು ನರ್ಸಿಂಗ್ ಹೋಮ್ಗಳು ಇತ್ಯಾದಿ ಇವೆಲ್ಲ ಇರ್ತಕ್ಕಂಥದ್ದು, ಪ್ರಯೋಗಾಲಯ ಈ ಥರದ್ದೆಲ್ಲ. ಅದರಲ್ಲಿ ಈಗ ಈ ಏನು ಮಾನಸಿಕ ಆರೋಗ್ಯ ಸಂಸ್ಥೆಗಳು ಈ ಒಂದು ಆ್ಯಕ್ಟ್ ಅಡಿಯಲ್ಲಿ ಬರ್ತಾ ಇರಲಿಲ್ಲ. ಮಾನಸಿಕ ಆರೋಗ್ಯ ಸಂಸ್ಥೆಗಳು ಕೂಡ ನಮ್ಮ ಒಂದು ಈ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಅಧಿನಿಯಮದಲ್ಲಿ ಬರಬೇಕು ಅಂತ ಹೇಳಿ ಬರ್ತಕ್ಕಂಥದ್ದಕ್ಕೆ ನಾವು ಇದನ್ನು ಸೇರಿಸಿದ್ದೀವಿ. ಮಾನ್ಯ ಸಭಾಪತಿಗಳು, ಕರ್ನಾಟಕ ಖಾಸಗಿ ವೈದ್ಯಕೀಯ ವಿಧೇಯಕ 2025 ಪರ್ಯಾಲೋಚನೆ ಸೂಚಿಸುತ್ತೇನೆ. ಪ್ರಸ್ತಾವದ ಪರವಾಗಿ ಹೌದನ್ನು ಸೂಚಿಸಬೇಕು, ವಿರೋಧವಾಗಿ ಇಲ್ಲನ್ನು ಸೂಚಿಸಬೇಕು. ಪ್ರಸ್ತಾವವನ್ನು ಪರವಾಗಿಂದ ಭಾವಿಸುತ್ತೇನೆ, ಪ್ರಸ್ತಾವವನ್ನು ಪರವಾಗಿ ಭಾವಿಸುತ್ತೇನೆ, ಪ್ರಸ್ತಾವವನ್ನು ಪರವಾಗಿದೆ, ಪ್ರಸ್ತಾವವನ್ನು ಪರವಾಗಿದೆ, ಪ್ರಸ್ತಾವ ವಿಚಾರವಾಗಿದೆ. ಸ್ಟೇಟ್ ಕಮಿಷನರ್ ವಿಚ್ ಇಸ್ ಎ ಪರ್ಮನೆಂಟ್ ಕಮಿಷನ್, ಅದಕ್ಕೆ ರೆಫರ್ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇದು ಒಂದು ಉಪಯುಕ್ತವಾದಂಥ ಒಂದು ಬಿಲ್ಲು. ಹೀಗಾಗಿ ಮಾನ್ಯ ಸದಸ್ಯರು ಹೇಳಿದ್ದಾರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇಷ್ಟಿರಬೇಕು, ಹೀಗಿರಬೇಕು. ಬಟ್ ಇದನ್ನು ಈ ಒಂದು ಸಮಿತಿ, ಈ ಒಂದು ಅರ್ಹ ಮತ್ತು ಯೋಗ್ಯ ಅಭ್ಯರ್ಥಿಗಳನ್ನೇ ಈ ಸಮಿತಿಯ ಸದಸ್ಯರಾಗಿ ನೇಮಕ ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ. ಹೀಗಾಗಿ ಇದೊಂದು SC/ST ಸಮುದಾಯಗಳ ಹಕ್ಕುಗಳನ್ನು, ಹಿತವನ್ನು, ನ್ಯಾಯವನ್ನು ಕಾಪಾಡುವಂಥ ಒಂದು ಪರ್ಮನೆಂಟ್ ಕಮಿಷನ್. ಹೀಗಾಗಿ ಮಾನ್ಯ ಸದಸ್ಯರು ಈ ಒಂದು ಬಿಲ್ಲಿಗೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ತಮ್ಮ ಮೂಲಕ ಮನವಿ ಮಾಡ್ತೇನೆ. ಅಲ್ಲಿ ಅಧ್ಯಕ್ಷರು ಅಥವಾ ಸದಸ್ಯರು ಬದಲಾಗೋದಿಲ್ಲ. ಇಲ್ಲಿ ಸರ್ಕಾರ ಹೋದ ತಕ್ಷಣ ಎಲ್ಲವೂ ಬದಲಾಗುತ್ತೆ. ಅಂದರೆ ವ್ಯತ್ಯಾಸ ಇಷ್ಟೇ, ಅದು ಪರ್ಮನೆಂಟ್ ಕಮಿಷನ್ ಇದೆ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಆ ಆ್ಯಕ್ಟ್ ಪ್ರಕಾರ ಅವ್ರನ್ನ ಬದಲಾವಣೆ ಮಾಡೋಕ್ಕಾಗಲ್ಲ. ಇದರ ಪ್ರಕಾರ ಇಲ್ಲಾಗತ್ತೆ. ಅದು ದಟ್ ಈಸ್ ಪರ್ಮನೆಂಟ್ ಕಮಿಷನ್, ದಿಸ್ ಈಸ್ ನಾಟ್ ಪರ್ಮನೆಂಟ್. ಇಷ್ಟು ನನ್ನ ಭಾಗ ಇದೆ. ಇದನ್ನು ಅದೇ ಥರನೇ ಮಾಡ್ತೀವಿ ಅಂತಂದರೆ ನಂದೇನು ಅಭ್ಯಂತರ ಎಲ್ಲ ಒಪ್ಪಿದೆ. ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟು ಆಯೋಗ 2020 ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವದ ಪರವಾಗಿ ಹೌದನ್ನು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧ ಇಲ್ಲನ್ನು ಸೂಚಿಸಬೇಕು. ಪ್ರಸ್ತಾವವನ್ನು ಪರವಾಗಿಂದ ಭಾವಿಸುತ್ತೇನೆ, ಪ್ರಸ್ತಾವವನ್ನು ಪರವಾಗಿ ಭಾವಿಸುತ್ತೇನೆ, ಪ್ರಸ್ತಾವವನ್ನು ಪರವಾಗಿದೆ, ಪ್ರಸ್ತಾವವನ್ನು ಪರವಾಗಿದೆ, ಪ್ರಸ್ತಾವ ಅಂಗೀಕಾರವಾಗಿದೆ. 2024ರಲ್ಲಿ 82 ಕೇಸಸ್ಸು ರಿಜಿಸ್ಟರ್ ಆಗಿದೆ. 25ರಲ್ಲಿ ಇಲ್ಲಿಯವರೆಗೆ 59 ರಿಜಿಸ್ಟರ್ ಆಗಿದೆ. ಕೋಮು ಗಲಭೆಗಳಿಗೆ ಕಾರಣ ಆಗ್ತಕ್ಕಂಥ ಭಾಷಣಗಳು ಮಾಡಿರುವಂಥದ್ದು, ಪ್ರಚೋದನಕಾರಿಯಾದ ಭಾಷಣಗಳು. ರಾಜಕೀಯವಾಗಿ ಕಾರಣ ಆಗಿರ್ತಕ್ಕಂಥದ್ದು 2023ರಲ್ಲಿ 5 ಕೇಸಸ್ ರಿಜಿಸ್ಟರ್ ಆಗಿದೆ. 24ರಲ್ಲಿ 13 ಕೇಸ್ ರಿಜಿಸ್ಟರ್ ಆಗಿದೆ. 25ರಲ್ಲಿ 1 ರಿಜಿಸ್ಟರ್ ಆಗಿದೆ. ಕಾನೂನಿನಲ್ಲಿ ನೀವು ಇರುವ ಕಾನೂನನ್ನೇ ಉಪಯೋಗ ಮಾಡ್ಕೋಬೋದಲ್ಲ. BNSS ಇದೆ, BNS ಇದೆ. ಆ ಕಾನೂನುಗಳ ಜೊತೆಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ಅದು ಪನಿಷ್ಮೆಂಟ್ ಕ್ಲಾಸ್ ಇರ್ಬೋದು, ಪ್ರೊವಿಷನ್ಸ್ ಇರ್ಬೋದು, ಯಾವ್ಯಾವ ಇದರಲ್ಲಿ ಇರ್ಬೋದು ಅನ್ನೋದನ್ನು ನಾವು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ತರಬೇಕು ಅಂತೇಳಿ ತಂದಿದೆ. माननीय सदस्यगण, अब हम 18वीं लोकसभा के 6ठे सत्र की समाप्ति की ओर आ गए हैं. इस सत्र में हमने 15 बैठकें की. आप सभी के सहयोग से इस सत्र में सभा की उत्पादकता
111% रही। सभी माननीय सदस्यों ने देर रात्रि तक बैठकर सदन चलाने में सहयोग किया, इसके लिए मैं आपका धन्यवाद देता हूं। माननीय सदस्य, अब हम वंदे मातरम की धुन पर अपने स्थान पर खड़े हो जाएं। सभा की कार्रवाई अनिश्चित काल के लिए स्थगित की जाती है। करेंगे तब हमारे साथ राज्य मंत्री श्री वी सोमन्ना साहब रहेंगे। ग्राम पंचायत के अध्यक्ष को गीता कारवी, उपाध्यक्ष प्रसाद तिंगड़ाय, MLA ಕಿರಣ್ ಕೊಡ್ಗಿ ಅವರು ಮಿಷನ್ ಇಂದ 2 SVS ಸ್ಕೀಮ್ ಅಲ್ಲಿ ಒಟ್ಟು 1,70,00,000 ಬಿಲ್ ನಾವು ಸರ್ 24,000 ಲೀಟರ್ ವರೆಗೆ ₹100 ಮಿನಿಮಮ್ ಚಾರ್ಜ್ ಇಟ್ಟಿದ್ದೀವಿ. ಅದಾದ ನಂತರ ಪ್ರತಿ 1000 ಖಂಡಿತ ಸರ್ ಮಿತ್ರ ಅಂತ ಹೇಳ್ಬಿಟ್ಟು ನಮಗೆ ನಾವು ಮೀಟರ್ ಹಾಕಿದ್ದೇವೆ ಸರ್, ನೀರಿನ ಬಿಲ್ಲು ಅವರು ಅದನ್ನ ಕಲೆಕ್ಟ್ ಮಾಡಿ ನಮ್ಗೆ ಕೊಡ್ತಾರೆ ಸರ್. ಜಿಲ್ಲೆಯಲ್ಲಿ ಈ ಯೋಜನೆಯನ್ನ ತಂದು ಉಪಯೋಗಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಮೊದಲೆಲ್ಲ ಅಂತ ಹೇಳಿದ್ರೆ 4-5 ತಿಂಗಳು ಆ ಥರ ಎಲ್ಲ ಇಟ್ಕೊಂಡು ಕಟ್ಟಿದ್ದು ಹೆವಿ ಆಗ್ತಾ ಇತ್ತು ನಮಗೆ. ಈಗ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಕಟ್ಟೋದಕ್ಕೋಸ್ಕರ ನಮಗೆ ಹೆವಿ ಆಗೋದಿಲ್ಲ. ಅಂದರೆ ಆರ್ಥಿಕವಾಗಿ ಅಂದರೆ ಕೆಲಸಕ್ಕೆ ಹೋಗೋದು ಮತ್ತು ಇದು ಕೂಡ ಎಲ್ಲ ರೀತಿಯಲ್ಲಿ ನಮಗೆ ಉಪಯೋಗ ಆಗಿದೆ. 24 ಗಂಟೆ ನೀರಿದ್ದು ಸೌಲಭ್ಯ ಕೊಟ್ಟಿರೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಸಮಸ್ಯೆ ಏನಾದರೂ ಬಂದ ಕೂಡಲೇ ಅದಕ್ಕೆ ಪರಿಹಾರವಾಗಿ ನಲ್ಜಲ್ ಮಿತ್ರದವರು ಅದಕ್ಕೆ ಏನೆಲ್ಲ ಕ್ಲೋರೇಷನ್ ಆಗಬೇಕು ಅಂತ ಹೇಳಿ ಮಾಡಿ ಅದು ನಮಗೆ ಶುದ್ಧವಾಗಿ ನೀರು ಸಿಗುವ ಹಾಗೆ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ತುಂಬ ಉತ್ತಮವಾದ ಆರೋಗ್ಯ ಮಟ್ಟ ಆಗಿರೋದ್ರಿಂದ ನಮಗೆ ಆರ್ಥಿಕ ಹಣದ ಅಂದರೆ ಎಲ್ಲರ ಹತ್ರನೂ ಉಳಿತಾಯ ಆಗಿ ಎಲ್ರಿಗೂ ಕೂಡ ತುಂಬ ಸಂತೋಷ ಆಗ್ತಾ ಇದೆ. ಆದರೆ ಈಗ ದಿನದ 24 ಗಂಟೆಯಲ್ಲೂ ನೀರು ಸರಬರಾಜು ಆಗುತ್ತಿರುವುದರಿಂದ ನಾವು ಬಕೆಟಲ್ಲೆಲ್ಲ ತುಂಬಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನಾನು ಸಂಜೆ ಶಾಲೆ ಮುಗಿಸಿ ಮನೆಗೆ ಹೋಗಿ ಟ್ಯಾಪ್ ಆನ್ ಮಾಡಿದರೆ ನೀರು ಬರ್ತಾ ಇರ್ತದೆ. ಹೀಗಾಗಿ ಜಲಜೀವನ ಮಿಷನ್ ಯೋಜನೆಯಿಂದ ನಮಗೆ ತುಂಬ ಅನುಕೂಲವಾಗಿದೆ. ಆಫೀಸ್ನಲ್ಲಿ ಅಥವಾ ರಿಪೇರಿ ಸ್ಥಳದಲ್ಲಿ ಪಂಪನ್ನು ಆಫ್ ಆನ್ ಮಾಡುವ ಆಧುನಿಕ ತಂತ್ರಜ್ಞಾನ ಮತ್ತು ವಾಲ್ಯೂಮೆಟ್ರಿಕ್ ಬಿಲ್ನಲ್ಲಿ ಎಟ್ ಎ ಟೈಮ್ ಕ್ಲೌಡ್ ನೆಟ್ವರ್ಕ್ ಮೂಲಕ ಕ್ಯಾಶ್ ಬುಕ್ಕು ಬಿಲ್ ರಿಜಿಸ್ಟರ್ ರೆಡಿ ಆಗ್ತದೆ. ಮತ್ತು ಯಾವ ಮನೆಯವರು ಯಾವ ತಿಂಗಳಲ್ಲಿ ಎಷ್ಟು ಲೀಟ್ರನ್ನು ಉಪಯೋಗ ಮಾಡಿದ್ರೆ ಅನ್ನೋ ಲೆಕ್ಕಾಚಾರ ಸಿಗೋದ್ರಿಂದ ವಾಟರ್ ಬಜೆಟನ್ನು ಮಾಡಲಿಕ್ಕೆ O&M ಮಾಡಲಿಕ್ಕೆ ಇದೆಲ್ಲ ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಎಲ್ಲ ಕಾರಣದಿಂದ ಇವತ್ತು ಸುಜಲ್ ಸಂವಾದ ಕಾರ್ಯಕ್ರಮ ರಾಷ್ಟ್ರ ಮಟ್ಟದ ಒಂದು ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೂ ಕೂಡ ಹೆಮ್ಮೆ ಇದೆ. ಮತ್ತು ಈ ಕೆಲಸವನ್ನು ನಿರಂತರವಾಗಿ ನೆರವೇರಿಸಿಕೊಡುವ ಜವಾಬ್ದಾರಿ ನಮ್ಮ ಮೇಲೆ ಹೆಚ್ಚಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮತ್ತು ಅವರಿಗೆ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇರೋದು ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಿಗೆ ಸೇರಿ ಮತ್ತು ಸ್ಕೀಮ್ದು ಬೆನಿಫಿಷರಿ ಆಗಿರುವ ಮಹಿಳೆಯರೇ ಮತ್ತು ಜೊತೆಗೆ ನಮ್ಮಲ್ಲಿ ಫಿಷರ್ಮೆನ್ ಮತ್ತು ಶಾಲೆ ಮಕ್ಕಳಿಗೆ ಕೂಡ ಇವತ್ತು ಸಂವಾದದಲ್ಲಿ ಅವರು ಭಾಗವಹಿಸಿದ್ದಾರೆ. ತುಂಬ ಚೆನ್ನಾಗಿ ನಮ್ಮ ಜೊತೆಗೆ ಸೆಂಟ್ರಲ್ ಮಿನಿಸ್ಟರ್ ಜಲ್ ಜೀವನ್ ಮಿಷನ್ದು ಸಾಹೇಬರು ಅವರು ಚೆನ್ನಾಗಿ ಸಂವಾದದಲ್ಲಿ ಸಾಧನೆ ಮಾಡಿದ್ದಾರೆ. ಸೊ ಇವತ್ತು ಅದು ಭಾಳ ಚೆನ್ನಾಗಾಗಿದೆ. ನಾವು ಕೋಡಿ ಗ್ರಾಮ ಪಂಚಾಯತ್ದು ಎಲ್ಲ ಸದಸ್ಯರಿಗೆ ಮತ್ತು ಪಂಚಾಯತ್ ಮತ್ತು ಆ ಊರಿನವರಿಗೆ ಎಲ್ಲರಿಗೆ ಒಂದು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀವಿ. For the marginalized and the vulnerables. Our civil servants should be particularly sensitive to the needs and aspirations of women. Gender sensitization should be given high priority by public service commissions. The public service commissions need to anticipate the emerging challenges on the frontier of technology, strengthening transparency and credibility, as well as developing globally comparable teams of civil servants. Ladies and gentlemen, I understand that
this conference will give the chairperson of various public service commissions an opportunity to foster cooperation and share best practices. I have been told that the conference will deliberate on issues related to technology, legal aspects, and making the entire process of recruitment and more effective. I hope the deliberations in the conference will result in very useful, future-oriented solutions to important issues before the commissions. India is the world's fastest growing major economy and also a nation marked by enormous diversity, needs most effective governance system at all levels. The country is aiming to be the third largest economy in the world in the near future. We are also moving towards achieving the goal of Viksit Bharat by 2047. I am sure that the Public Service Commissions will continue to fulfill their responsibilities and contribute towards building a future-ready team of civil servants selected and guided by them. Such civil servants will blend conformity with innovation, stability with creativity, continuity with rapid modernization, and caution with decisiveness. I wish UPSC and all the state public service commissions continued success in their nation-building efforts. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.